ಈ ಕಾಲದಲ್ಲಿ ನಮ್ಮನ್ನು ಹೊಸಕಿ ಹಾಕಬೇಕಂತ ಪ್ರಯತ್ನ ಮಾಡ್ತಾರೆ, ನಮ್ಮನ್ನು ವಿರೋಧ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹೇಳಿ ಇವತ್ತು ನಮ್ಮ ಜವಾಬ್ದಾರಿ ಇದೆ. ಯಾಕಂದ್ರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಜಗತ್ತಿನ ವಿಶ್ವಗುರು ಆಗಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಅನ್ನುವಂತಹ ಸಿದ್ಧಾಂತದಿಂದ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಇದೇ ಕಾಂಪ್ರಮೈಸ್, ಚೈನಾ ಜೊತೆ ಕಾಂಪ್ರಮೈಸ್, 38,000 ಕಿಲೋಮೀಟರ್ ಬಿಟ್ಟು ಕೊಟ್ಟದ್ದು. ದೇಶದ ಡಿಫೆನ್ಸ್ಗೆ ಏನು ಖರೀದಿ ಮಾಡುವಂಗಿಲ್ಲ. ನಿಮಗೆ ಗೊತ್ತಿದೆ, ದೇಶದ ಡಿಫೆನ್ಸ್ ಏರ್ಫೋರ್ಸ್ಗೆ 35 ವರ್ಷಗಳ ಕಾಲ ಹೊಸ ಏರ್ಕ್ರಾಫ್ಟ್ ಬಂದಿರಲಿಲ್ಲ. ರಾಫೆಲ್ ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಯಾಕೆ ಚೈನಾ ಜೊತೆಗೆ ಸೋತಿದ್ವಿ ನಾವು? ಯಾಕೆ ಪಾಕಿಸ್ತಾನದ ಜೊತೆಗೆ ನಾವು ಭಯ ಬಿಟ್ಟು ಮಾಡ್ತಾ ಇದ್ವಿ? ಯಾಕೆ ಟೆರರಿಸ್ಟ್ ಆಗ್ತಾ ಇದ್ರು ವಾಪಸ್ ಹೊಡಿತಿರ್ಲಿಲ್ಲ? ನಮ್ಗೆ ತಾಕತ್ತಿರಲಿಲ್ಲ. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಭಾರತದ್ದು ಸ್ನೇಹಿತರೆ. ನಾವ್ಯಾರಿಗೂ ಹೊಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಬಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಜೊತೆಗೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಬಟ್ ನಾವು ಬಲಿಷ್ಠವಾಗಿದ್ರೆ ಜಗತ್ತು ಶಾಂತವಾಗಿರ್ತದೆ. ಇದಕ್ಕಾದ್ರೂ ನಾವು ಕೆಲಸ ಮಾಡ್ಬೇಕಲ್ಲ. ಲಾರ್ಜರ್ ಗುಡ್ ಆಫ್ ದಿ ವರ್ಲ್ಡ್, ಲಾರ್ಜರ್ ಗುಡ್ ಆಫ್ ದಿ ಕಂಟ್ರಿ. ಆ ಲಾರ್ಜರ್ ಗುಡ್ ಏನ? ರಾಜಕಾರಣದಲ್ಲಿರೋರಿಗೆ ನಾನು ಅಧಿಕಾರಕ್ಕೆ ಬರಬೇಕು, ನಾನೇ MLA ಆಗಬೇಕು ಅನ್ನೋದು ತಪ್ಪಲ್ಲ. ಅದರ ಜೊತೆಗೆ ಫಸ್ಟ್ ಪ್ರಯಾರಿಟಿ ನನ್ನ ದೇಶಕ್ಕಾಗಿ ನಾನು ಮೊದಲು ನನ್ನ ಪಾರ್ಟಿ ಕೆಲಸ ಮಾಡ್ತೇನೆ, ನಾನು ನನ್ನ ಪಕ್ಷದ ಕ್ಯಾಂಡಿಡೇಟ್ ಯಾರೇ ಇರಲಿ ಆರಿಸ್ತರ್ತೇನೆ ಅನ್ನುವಂತಹ ಮನೋಭಾವದಿಂದ ಅದಕ್ಕೆ ತಕ್ಕಂತೆ ಹೋರಾಟ, ಅವ್ರು ಮಾಡ್ತಾ ಇರುವಂತಹ ಸುಳ್ಳು ಪ್ರಚಾರದ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಲ್ಲ. ಆ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸಬೇಕಲ್ಲ. ಯಾವ ಕಾಲದಲ್ಲಿ ವಿಚಾರ ಮಾಡಿದ್ವಿ ಆರ್ಟಿಕಲ್ 370 ಹೋಗ್ತದಂತ? ಇವತ್ತು ಆರ್ಟಿಕಲ್ 70 ಹೋಯ್ತಲ್ಲ. ಏನ್ ಹೇಳ್ತಾ ಇದ್ವಿ? ಯಾವ ಕಾಶ್ಮೀರದಲ್ಲಿ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಆ ಕಾಶ್ಮೀರ ನಮ್ಮದೇ ಅಂತ 50 ವರ್ಷ ಘೋಷಣೆ ಮಾಡಿದ್ವಿ, 60 ವರ್ಷ ಘೋಷಣೆ ಮಾಡಿದ್ವಿ. ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ. ಇವತ್ತು ಆರ್ಟಿಕಲ್ 370 ಏನಾಯ್ತು? ಇತಿಹಾಸದ ಒಂದು ಭಾಗವಾಗಿ ಹೋಯ್ತು ಸ್ನೇಹಿತರೆ, ಇತಿಹಾಸದ ಒಂದು ಭಾಗವಾಗಿ ಹೋಯ್ತು. ನೋಬಡಿ ಕ್ಯಾನ್ ಕ್ವಶನ್. ಇವತ್ತು ಅಮೆರಿಕಾದವರು ಹೇಳ್ತಾರೆ, ಎಲ್ಲ ದೇಶದವರು ಹೇಳ್ತಾರೆ ಅವ್ರವ್ರ ಇಂಟರ್ನಲ್ ಮ್ಯಾಟರ್ ಅಂತ. ಈ ಸ್ಥಿತಿಗೆ ತಂದಿವಲ್ಲ ನಾವು ದೇಶವನ್ನ. ಯಾಕೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಬಂತು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಚಹಾ ಮಾರುವಂತ ಕಾರ್ಯಕರ್ತ ಪ್ರಧಾನಮಂತ್ರಿ ಆದ, ದೇಶದ ಬಗ್ಗೆ ಒಂದು ವಿಷನ್ ಇಟ್ಟುಕೊಂಡ್ರು. ಇವತ್ತೊಂದು ಪರಿವರ್ತನೆ ಆಯಿತು. ಈ ಕಾಲದಲ್ಲಿ ನಮ್ಮನ್ನು ಹೊಸಕಿ ಹಾಕಬೇಕಂತ ಪ್ರಯತ್ನ ಮಾಡ್ತಾರೆ, ನಮ್ಮನ್ನು ವಿರೋಧ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹೇಳಿ ಇವತ್ತು ನಮ್ಮ ಜವಾಬ್ದಾರಿ ಇದೆ. ಯಾಕಂದ್ರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಜಗತ್ತಿನ ವಿಶ್ವಗುರು ಆಗಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಅನ್ನುವಂತಹ ಸಿದ್ಧಾಂತದಿಂದ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಇದೇ ಕಾಂಪ್ರಮೈಸ್, ಚೈನಾ ಜೊತೆ ಕಾಂಪ್ರಮೈಸ್, 38,000 ಕಿಲೋಮೀಟರ್ ಬಿಟ್ಟು ಕೊಟ್ಟದ್ದು. ದೇಶದ ಡಿಫೆನ್ಸ್ಗೆ ಏನು ಖರೀದಿ ಮಾಡುವಂಗಿಲ್ಲ. ನಿಮಗೆ ಗೊತ್ತಿದೆ, ದೇಶದ ಡಿಫೆನ್ಸ್ ಏರ್ಫೋರ್ಸ್ಗೆ 35 ವರ್ಷಗಳ ಕಾಲ ಹೊಸ ಏರ್ಕ್ರಾಫ್ಟ್ ಬಂದಿರಲಿಲ್ಲ. ರಾಫೆಲ್ ತಡಿಲಿಕ್ಕೆ ಪ್ರಯತ್ನ ಮಾಡಿದರು. ಯಾಕೆ ಚೈನಾ ಜೊತೆಗೆ ಸೋತಿದ್ವಿ ನಾವು? ಯಾಕೆ ಪಾಕಿಸ್ತಾನದ ಜೊತೆಗೆ ನಾವು ಭಯ ಬಿಟ್ಟು ಮಾಡ್ತಾ ಇದ್ವಿ? ಯಾಕೆ ಟೆರರಿಸ್ಟ್ ಆಗ್ತಾ ಇದ್ರು ವಾಪಸ್ ಹೊಡಿತಿರ್ಲಿಲ್ಲ? ನಮ್ಗೆ ತಾಕತ್ತಿರಲಿಲ್ಲ. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಭಾರತದ್ದು ಸ್ನೇಹಿತರೆ. ನಾವ್ಯಾರಿಗೂ ಹೊಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಬಡಿಲಿಕ್ಕೆ ಬೇಕಾಗಿಲ್ಲ, ನಾವ್ಯಾರು ಜೊತೆಗೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಬಟ್ ನಾವು ಬಲಿಷ್ಠವಾಗಿದ್ರೆ ಜಗತ್ತು ಶಾಂತವಾಗಿರ್ತದೆ. ಇದಕ್ಕಾದ್ರೂ ನಾವು ಕೆಲಸ ಮಾಡ್ಬೇಕಲ್ಲ. ಲಾರ್ಜರ್ ಗುಡ್ ಆಫ್ ದಿ ವರ್ಲ್ಡ್, ಲಾರ್ಜರ್ ಗುಡ್ ಆಫ್ ದಿ ಕಂಟ್ರಿ. ಆ ಲಾರ್ಜರ್ ಗುಡ್ ಏನ? ರಾಜಕಾರಣದಲ್ಲಿರೋರಿಗೆ ನಾನು ಅಧಿಕಾರಕ್ಕೆ ಬರಬೇಕು, ನಾನೇ MLA ಆಗಬೇಕು ಅನ್ನೋದು ತಪ್ಪಲ್ಲ. ಅದರ ಜೊತೆಗೆ ಫಸ್ಟ್ ಪ್ರಯಾರಿಟಿ ನನ್ನ ದೇಶಕ್ಕಾಗಿ ನಾನು ಮೊದಲು ನನ್ನ ಪಾರ್ಟಿ ಕೆಲಸ ಮಾಡ್ತೇನೆ, ನಾನು ನನ್ನ ಪಕ್ಷದ ಕ್ಯಾಂಡಿಡೇಟ್ ಯಾರೇ ಇರಲಿ ಆರಿಸ್ತರ್ತೇನೆ ಅನ್ನುವಂತಹ ಮನೋಭಾವದಿಂದ ಅದಕ್ಕೆ ತಕ್ಕಂತೆ ಹೋರಾಟ, ಅವ್ರು ಮಾಡ್ತಾ ಇರುವಂತಹ ಸುಳ್ಳು ಪ್ರಚಾರದ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಲ್ಲ. ಆ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸಬೇಕಲ್ಲ. ಯಾವ ಕಾಲದಲ್ಲಿ ವಿಚಾರ ಮಾಡಿದ್ವಿ ಆರ್ಟಿಕಲ್ 370 ಹೋಗ್ತದಂತ? ಇವತ್ತು ಆರ್ಟಿಕಲ್ 70 ಹೋಯ್ತಲ್ಲ. ಏನ್ ಹೇಳ್ತಾ ಇದ್ವಿ? ಯಾವ ಕಾಶ್ಮೀರದಲ್ಲಿ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಆ ಕಾಶ್ಮೀರ ನಮ್ಮದೇ ಅಂತ 50 ವರ್ಷ ಘೋಷಣೆ ಮಾಡಿದ್ವಿ, 60 ವರ್ಷ ಘೋಷಣೆ ಮಾಡಿದ್ವಿ. ಯಾರು ಇಮ್ಯಾಜಿನ್ ಮಾಡಿರಲಿಲ್ಲ. ಇವತ್ತು ಆರ್ಟಿಕಲ್ 370 ಏನಾಯ್ತು? ಇತಿಹಾಸದ ಒಂದು ಭಾಗವಾಗಿ ಹೋಯ್ತು ಸ್ನೇಹಿತರೆ, ಇತಿಹಾಸದ ಒಂದು ಭಾಗವಾಗಿ ಹೋಯ್ತು. ನೋಬಡಿ ಕ್ಯಾನ್ ಕ್ವಶನ್. ಇವತ್ತು ಅಮೆರಿಕಾದವರು ಹೇಳ್ತಾರೆ, ಎಲ್ಲ ದೇಶದವರು ಹೇಳ್ತಾರೆ ಅವ್ರವ್ರ ಇಂಟರ್ನಲ್ ಮ್ಯಾಟರ್ ಅಂತ. ಈ ಸ್ಥಿತಿಗೆ ತಂದಿವಲ್ಲ ನಾವು ದೇಶವನ್ನ. ಯಾಕೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಬಂತು. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಚಹಾ ಮಾರುವಂತ ಕಾರ್ಯಕರ್ತ ಪ್ರಧಾನಮಂತ್ರಿ ಆದ, ದೇಶದ ಬಗ್ಗೆ ಒಂದು ವಿಷನ್ ಇಟ್ಟುಕೊಂಡ್ರು. ಇವತ್ತೊಂದು ಪರಿವರ್ತನೆ ಆಯಿತು.